ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಇವತ್ತೊಂದು ಹೊಸ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ SSLC ಆದವರಿಗೆ ಸುವರ್ಣ ಅವಕಾಶ ಐತಿ. ಒಂದೇ ದಿನದಾಗ ಆಯ್ಕೆ ಪ್ರಕ್ರಿಯೆ ಮುಗಿತೈತಿ. ಸೊ ಒಂದೇ ದಿನದಾಗ ನಿಮ್ಮದು ಆಯ್ಕೆ ಪ್ರಕ್ರಿಯೆನೂ ಕಂಪ್ಲೀಟ್ ಆಕೈತಿ. ಸೊ ನಿಮ್ಮದು SSLC ಕಂಪ್ಲೀಟ್ ಆದ್ರೆ ಸಾಕು. ಸೊ ಇದು ಯಾವ ಸ್ಥಳದಾಗ ನಡೀತಪ್ಪ ಅಂತಂದ್ರೆ ಬೆಂಗಳೂರು ವಿಂಡ್ ಟನಲ್ ರಸ್ತೆ, ಯಮಲೂರು. ಸೊ ನೋಡಿರಿ, ಸೊ ಎಲ್ಲಿಪ್ಪ ಅಂತಂದ್ರೆ ಮೊದಲು ಈ ವಿಳಾಸವನ್ನು ನೋಟ್ ಮಾಡ್ಕೊಳ್ರಿ. ಬೆಂಗಳೂರು ವಿಂಡ್ ಟನಲ್ ರಸ್ತೆ, ಯಮಲೂರು. ಸೊ ಇದ್ರಾಗ ಮತ್ತೊಂದು ವಿಶೇಷತೆ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ರೀ. ನೆಗೆಟಿವ್ ಮಾರ್ಕಿಂಗ ಇರುವುದಿಲ್ಲ ಮತ್ತು ಒಟ್ಟು 15 ಅಂಕಗಳನ್ನು ಪಡೆದ್ರೆ ಸಾಕು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಟ್ಟೆಟ್ಟು ಮಾರ್ಕ್ಸ್ ತೆಗಿಬೇಕು, ಸೊ ಇದನ್ನೆಲ್ಲ ಡೀಟೇಲಾಗಿ ನೋಡೋಣ ಬರ್ರಿ ಈಗ. ಸೊ ಫಸ್ಟ್ ಒಂದು ಅರ್ಹತೆ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ನೋಡೋಣ. ಸೊ ಒಂದು ಸ್ವಲ್ಪ ನಿಮಿಷ ವೇಟ್ ಮಾಡಿ. ಸೊ ನೋಡಿರಿ, ಸೊ ಇಲ್ಲಿ ನಿಮ್ಮ ಎಜುಕೇಷನ್ ನೋಡೋದಾತಂದ್ರೆ ಕೇವಲ SSLC ಅಂತಂದ್ರೆ 10ನೇ ತರಗತಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಎತ್ತರ ನೋಡೋದಾತಂದ್ರೆ 152 ಸೆಂಟಿಮೀಟರ್, ಜಸ್ಟ್ ಎಷ್ಟು 152 ಸೆಂಟಿಮೀಟರ್ಸ್ ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಸೊ ಇಲ್ಲಿ ವಯೋಮಿತಿನ ನೋಡೋದಾದರೆ ಜನವರಿ 1, 2005ರಿಂದ ಜುಲೈ 1, 2009 ನಡುವೆ ಜನಿಸಿದ ಅಭ್ಯರ್ಥಿಗಳು ಅರ್ಹರು. ಅಂತಂದರೆ ಗರಿಷ್ಠ ವಯಸ್ಸು ಸುಮಾರು 22 ವರ್ಷಗಳು ಕಂಪ್ಲೀಟ್ ಆಗಿದವರು, ಅಂದರೆ 22 ವರ್ಷದ ಒಳಗಿರಬೇಕು. ಸೊ ಅಂಥವರು ಈ ಅಪ್ಲಿಕೇಶನ್ನ ಹಾಕ್ಬೋದು. ಹುದ್ದೆಯ ವಿಭಾಗಗಳನ್ನು ನೋಡೋದಾದರೆ ಹಾಸ್ಪಿಟಾಲಿಟಿ ಒಂದು, ನೆಕ್ಸ್ಟು ಹೌಸ್ ಕೀಪಿಂಗ್ ಒಂದು. ಸೊ ಎರಡಿದೆ. ಸೊ ನೆಕ್ಸ್ಟು ಅರ್ಜಿ ಸಲ್ಲಿಕೆಯ ವಿವರ. ಸೊ ಅಪ್ಲಿಕೇಶನ್ ಡೀಟೇಲ್ಸ್ನ ನೋಡ್ತಾ ಹೋದರೆ, ಸೊ ಇಲ್ಲಿ ಸಂಪೂರ್ಣವಾಗಿ ಆಫ್ಲೈನ್ ಅಂತಂದರೆ ಪೋಸ್ಟ್ ಮುಖಾಂತರವೇ ಅರ್ಜಿಯನ್ನು ಕಳಿಸಬೇಕಾಗತ್ತೆ. ಓಕೆ. ಸೊ ಕೊನೆಯ ದಿನಾಂಕ ನೋಡೋದಾದರೆ ಈ ತಿಂಗಳ 17ನೇ ತಾರೀಕು ಅರ್ಜಿ ಸಲ್ಲಿಕೆಯ ಕೊನೆಯ ದಿನ ಆಗಿರ್ತೈತಿ. 17ನೇ ತಾರೀಕು ಒಳಗೆ ಹೋಗಿ ಏನು ಮಾಡಬೇಕು, ಅದು ಅಲ್ಲಿ ರೀಚ್ ಆಗಬೇಕು. ಓಕೆ. ಅರ್ಜಿ ಕಳಿಸುವ ಒಂದು ವಿಳಾಸವನ್ನು ನೋಡೋದಾತಂದರೆ ಬೆಂಗಳೂರು ವಿಂಡ್ ಟನಲ್ ರಸ್ತೆ, ಯಮಲೂರು ಪೋಸ್ಟ್, ನವದೆಹಲಿ, ಮುಂಬೈ ಸೇರಿದಂತೆ ನೀಡಿರುವ ವಿಳಾಸಗಳಿಗೆ ಅಂಚೆ ಮೂಲಕ ಅಥವಾ ಡ್ರಾಪ್ ಬಾಕ್ಸ್ನಲ್ಲಿ ಸಲ್ಲಿಸಬಹುದು. ಓಕೆ. ಸೊ ಇದರದ್ದು ಒಂದು ನೋಟಿಫಿಕೇಷನ್ನ ಸೊ ನಾನು ನಿಮ್ಗೆ ನೀಡಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ ಅಡ್ರೆಸ್ನ. ಸೊ ಅಲ್ಲಿಗೆ ನೀವು ಕಳಿಸ್ಬೇಕು. ಸೊ ನೋಡಿ, ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ ಆಫ್ಲೈನ್ ಅರ್ಜಿ ಆಗಿರುವುದರಿಂದ ಕೊನೆಯ ದಿನಾಂಕಕ್ಕಿಂತ 2-3 ದಿನ ಮುಂಚಿತವಾಗಿ ಅಂಚೆ ಮೂಲಕ ಕಳಿಸೋದು ಸೂಕ್ತ. ಅಂತಂದರೆ 2-3 ದಿನ ಮುಂಚೆ ಕಳಿಸಿದ್ರು ಓಕೆ. ಅಂತಂದ್ರೆ ಏನಾಗ್ತೈತಿ, ರೀಚ್ ಆಗೋದು ಲೇಟ್ ಆಗ್ತಪ್ಪ ಅಂತಂದ್ರೆ ಸ್ವಲ್ಪ ತೊಂದರೆ ಆಗ್ತೈತಿ ಅದಕ್ಕೆ. ಓಕೆ. ಸೊ ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾತಂದ್ರೆ ಇಲ್ಲಿ ಮೊದಲು ವಿಶೇಷತೆ ಏನಂತಂದ್ರೆ ಆಯ್ಕೆ ಪ್ರಕ್ರಿಯೆಯು ಒಂದೇ ದಿನದಲ್ಲಿ ಪೂರ್ಣಗೊಳ್ಳುತ್ತೈತಿ. ಸೊ ನಿಮ್ಗೆ ಲೇಟ್ ಮಾಡೋಂಗಿಲ್ಲ. ಸೊ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಆಮೇಲೆ ಫಿಸಿಕಲ್ ಆಗ್ತೈತಿ. ಸೊ ಇದೆಲ್ಲ ಏನು ತಲೆಬ್ಯಾಸರ ಇಲ್ಲ ನಿಮ್ಗೆ. ಜಸ್ಟ್ ಒಂದು ದಿನದಾಗ ಏನಾಗ್ತೈತಿ, ಒಂದು ದಿನದಾಗ ಸೊ ನಿಮ್ಮದೆಲ್ಲ ಪ್ರೊಸೆಸ್ಸ ಕಂಪ್ಲೀಟಾಗಿ ಸೊ ಸೆಲೆಕ್ಷನ್ ಆಕೈತೋ ಇಲ್ಲೋ ಅನ್ನೋದು ನಿಮಗೆ ತಿಳಿದು ಬಿಡ್ತೈತಿ. ಸೊ ಇಲ್ಲಿ ಲಿಖಿತ ಪರೀಕ್ಷೆ ಇರ್ತೈತಿ. ಸೊ ಒಟ್ಟು 30 ಅಂಕಗಳಿರ್ತಾವೆ. ಎಷ್ಟು ಟೋಟಲ್ 30 ಅಂಕಗಳಿರ್ತಾವೆ. ಸೊ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಇರ್ತಾವಪ್ಪ ಅಂತಂದ್ರೆ, ಸೊ ನೋಡಿರಿ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಇರ್ತಾವಪ್ಪ ಅಂತಂದ್ರೆ ಫಸ್ಟ್ ಒನ್ ಜನರಲ್ ಇಂಗ್ಲೀಷ್. ಸೊ 15 ಪ್ರಶ್ನೆಗಳು. ಸೊ ನೀವು ಕನಿಷ್ಠ ಉತ್ತೀರ್ಣ ಆಗುವ ಅಂಕಗಳು ಎಷ್ಟು ಮಾರ್ಕ್ಸ್ ತೊಗೋಬೇಕು ಅಂತಂದ್ರೆ 5 ಅಂಕಗಳನ್ನ ತೊಗೊಂಡ್ರೆ ನೀವು ಪಾಸ್ ಆಗಿರ್ತೀರಿ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತಪ್ಪ ಅಂದ್ರೆ ಜನರಲ್ ನಾಲೆಜ್. ಸೊ ಟೋಟಲ್ 15 ಪ್ರಶ್ನೆಗಳಿರ್ತಾವೆ ಮತ್ತು ಕನಿಷ್ಠ ಎಷ್ಟು ತೊಗೊಳ್ಬೇಕಪ್ಪ ಅಂತಂದ್ರೆ 5 ಅಂಕಗಳನ್ನ ತೊಗೋಬೇಕು. ಓಕೆ. ಒಟ್ಟು ಎಷ್ಟಾದವು 30 ಪ್ರಶ್ನೆಗಳು. ಎಷ್ಟು 30 ಪ್ರಶ್ನೆಗಳದು. 30 ಪ್ರಶ್ನೆಗಳಿಗೆ 30 ಅಂಕ ಇರ್ತಾವೆ. ಸೊ ಕನಿಷ್ಠ ಎಷ್ಟು ತೊಗೊಳ್ಬೇಕಂತಂದ್ರೆ ಓವರಾಲ್ 15 ಅಂಕಗಳನ್ನ ತೊಗೊಳ್ಬೇಕು. ಸೊ ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ನೀವು ಜನರಲ್ ನಾಲೆಜ್ ಒಳಗೆ 10 ತೊಗೊಂಡು ಇಲ್ಲಿ ಜನರಲ್ ಇಂಗ್ಲೀಷ್ ಒಳಗೆ 5 ತೊಗೊಂಡ್ರು ನೀವು ಕ್ಲಿಯರ್ ಮಾಡ್ದಂಗೆ. ನೆಕ್ಸ್ಟ್ ಇಲ್ಲಿ ಜನರಲ್ ಇಂಗ್ಲೀಷ್ ಒಳಗೆ 8 ತೊಗೊಂಡು ಇಲ್ಲಿ 7 ತೊಗೊಂಡ್ರು ನೀವು ಕ್ಲಿಯರ್ ಮಾಡಿದಂಗೆ. ಒಟ್ಟೇನ ಇಲ್ಲಿ ಮತ್ತು ಇನ್ನೊಂದು ಜನರಲ್ ಇಂಗ್ಲೀಷ್ ಒಳಗೆ 4 ತೊಗೊಂಡು ಇಲ್ಲಿ 11 ತೊಗೊಂಡ್ರೆ ನೀವು ನಾಟ್ ಕ್ವಾಲಿಫೈ ಆಗ್ತೀರಿ. ಸೊ ಕ್ವಾಲಿಫೈ ಆಗಂಗಿಲ್ಲ. ಸೊ ಕನಿಷ್ಠ ಉತ್ತೀರ್ಣ ಆಗಲು ಪ್ರತಿಯೊಂದು ಸಬ್ಜೆಕ್ಟ್ನಾಗ 8 ತೊಗೋಬೇಕು, 5 ಅಂಕಗಳ ಮೇಲೆ ತೊಗೊಂಡಿರ್ಬೇಕು. ಇದಕ್ಕೂ 5 ಅಂಕಗಳ, ಇದಕ್ಕೆ 5 ಅಂಕಗಳ. ಸೊ ಹಿಂಗೆ ಟೋಟಲ್ 10 ಆಕೈತಿ. 2ಕ್ಕೂ 5 ತೊಗೊಂಗಿಲ್ಲ. ಸೊ ಇದಕ್ಕೆ ಇಂಗ್ಲೀಷಕ್ಕೆ 5 ತೊಗೊಂಡು ಇದಕ್ಕೆ 10 ತೊಗೊಂಡ್ರು ಓಕೆ, 15 ಆಗ್ತೈತಿ ನಿಮ್ಮದು. ಸೊ 5 ಅಂಕಗಳ ಮೇಲೆ ಇರಬೇಕು. ಸೊ ಎರಡೂ ಓವರಾಲ್ ಕೌಂಟ್ ಮಾಡಿದಾಗ 15 ಅಂಕಗಳ ಮೇಲೆ ಬಂದ್ರೆ ಅಷ್ಟೇ ನೀವು ಉತ್ತೀರ್ಣ ಆಗ್ತೀರಿ. ಸೊ ನೆಗೆಟಿವ್ ಅಂಕಗಳು ಇರಂಗಿಲ್ಲ ಇಲ್ಲಿ. ಸೊ ನೆಗೆಟಿವ್ ಅಂಕಗಳು ಇರಂಗಿಲ್ಲ. ಇದೊಂದು
ಮೇನ್ ಇಂಪಾರ್ಟೆಂಟ್. ಸೊ ಎಲ್ಲಕ್ಕೂ ಟಿಕ್ ಹಾಕ್ರಿ. ಪರೀಕ್ಷೆ ಭಾಷೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗಿರ್ತೈತಿ. ಇಂಗ್ಲೀಷ್ ಮತ್ತು ಹಿಂದಿ ಒಳಗಿರ್ತೈತಿ. ಓಕೆ. ಸೊ ನೆಕ್ಸ್ಟ್ ಓಕೆ ಇಷ್ಟ ಆಯ್ತು. ಸೊ ಈ ಮಾಹಿತಿ ನಿಮಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಗೊತ್ತಾದವ್ರು ಏನು ಮಾಡಿರಿ, ಸೊ ಬೇಗ ಅರ್ಜಿನ ಸಲ್ಲಿಸ್ರಿ ಆಯಿತಾ. ಸೊ ನೆಕ್ಸ್ಟ್ ಸೊ ಇದು ಮೇನ್ ಅರ್ಜಿ ಕಳಿಸುವ ವಿಳಾಸ ನೋಡಿರಿ, ಪೋಸ್ಟ್ ಆಫೀಸ್. ಸೊ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಕ್ಕಂತಂದ್ರೆ ಕೇಳಿರಿ, ಕಾಮೆಂಟ್ ಹಾಕಿರಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂಥೇಳಿ. ಸೊ ನಾನು ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತಾನೆ, ಪ್ರತಿಯೊಂದು ತುಂಬುದಾಯಿತು. ಸೊ ಇವತ್ತು ಕಾಮೆಂಟ್ ಹಾಕಿದ್ರೆ ನಾನು ನಾಳೆ ವಿಡಿಯೋ ಮಾಡ್ತೇನೆ ಅಂತಂದ್ರೆ ಇವತ್ತು ಸಂಡೇ. ಸೊ ಮಂಡೇ ನಾಳೆ ಪೋಸ್ಟ್ ಆಫೀಸ್ ಸ್ಟಾರ್ಟ್ ಇರ್ತೈತಿ. ಸೊ ಇವತ್ತು ಅಪ್ಲಿಕೇಶನ್ ಹಾಕಿ ಅದನ್ನು ಪೋಸ್ಟಲ್ ಒಳಗೆ ಯಾವ ರೀತಿ ಹಾಕೋದು, ಅಲ್ಲಿ ಹೋಗಿ ಅವ್ರ ಒಂದು ಇದನ್ನು ಕೊಡ್ತಾರೆ ರೀ ನಮಗೆ ರಿವ್ಯೂ, ಅಂದ್ರೆ ನಾವು ಇದನ್ನು ಪೋಸ್ಟ್ ಮಾಡಿದ್ದು ಒಂದು ಇದನ್ನು ಕೊಡ್ತಾರೆ ಸ್ಟ್ಯಾಂಪ. ಸೊ ಅಲ್ಲಿ ಹೆಂಗೆ ಯಾವ್ಯಾವ ರೀತಿ ಹಾಕಬೇಕು ಎಲ್ಲನೂ ನಿಮಗೆ ಡೀಟೇಲಾಗಿ ಪ್ರತಿಯೊಂದು ವಿಡಿಯೋನು ಪೋಸ್ಟ್ ಆಫೀಸ್ದಾಗ ಏನೇನು ಮಾಡಬೇಕು ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತಾನೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಆಪರ್ಚುನಿಟಿ ಐತಿ. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ ಮತ್ತು SSLC ಕಂಪ್ಲೀಟ್ ಆದವ್ರೆ ಸೊ ದಯವಿಟ್ಟು ಅರ್ಜಿನ ಹಾಕಿರಿ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಶೇರ್ ಮಾಡಿರಿ ಯೂಸ್ಫುಲ್ ಇದ್ದವ್ರಿಗೆ. ಧನ್ಯವಾದಗಳು.